ಯಾರಿಗೆ ಗೊತ್ತು ಭಿನ್ನರಾಶಿ ಅಂದ್ರೆ ಏನು? ಭಿನ್ನರಾಶಿ ಎಷ್ಟು ವಿಧ ಗೊತ್ತ ಯಾರಿಗಾದ್ರು? ಮತ್ತೆ 7 ವರ್ಷ ಏನು ಓದಿದ್ರಿ ನೀವು? 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಏನು ಓದಿದ್ರಿ? ಒಂದು ಭಿನ್ನರಾಶಿ ಬರಲ್ಲ, ಒಂದು ಮ್ಯಾಥ್ಸ್ ಬರಲ್ಲ, ಒಂದು ಟೇಬಲ್ಸ್ ಬರಲ್ಲ, ಕೂಡೋದು ಕುಣಿಯೋದು ಗೊತ್ತಿಲ್ಲ, ದಶಾಂಶ ಎಲ್ಲಿರ್ಬೇಕು ಗೊತ್ತಿಲ್ಲ. ಸುಮ್ಮನೆ ಹಂಗೆ ಬಂದ್ಬಿಟ್ರೆ ನಮ್ಮ ಮುಂದೆ ಮಾಸ್ಟರ್ ತಳ್ಬಿಟ್ರು, ನೀವು ಬಂದ್ಬಿಟ್ರೆ ಮುಂದೆ ಬಂದು ಏನೋ ಮಾಡ್ಬಿಡೋಣ ಅಂತ ಕೊಡಿ ಅಂತಾರೆ. ಎಲ್ಲಿ ಬಿಡ ಏನ್ ಮಾಡ್ತೀವಿ ಆಮೇಲೆ ಎತ್ಕೊಂತ ಅದಿದ್ರೆ ಮತ್ತೆ ಇನ್ನ 2 ಸರಿ ಬೀಳುತ್ತೆ, ಮತ್ತೆ ಅದನ್ನು ಹಿಡ್ಕೊಂತ ಓಡಾಡ್ತಿರ್ತಾನೆ. ಅಲ್ಲಿ ಹೇಳ್ತಾ ಇರ್ತೀನಿ, ಅಲ್ಲಿ ಇದು ಮಾಡ್ತಾನೆ. ಭಿನ್ನರಾಶಿ ಅಂದ್ರೆ ಗೊತ್ತಿಲ್ಲ ಆದಂಗೆ. ಕೇಳಿದ್ರೆ ಇದನ್ನ ಎಲ್ಲಿದೆ ಅದು? ನೆಕ್ಸ್ಟ್ ಏನು? ಮಿಶ್ರಣ. ಹಾ ನೆಕ್ಸ್ಟ್ ಯಾರು ಹೇಳಿದ್ದು ವಿಷಮ ಆದ್ಮೇಲೆ ಮಿಶ್ರ ಅಂತ? ಲೇಬರ್ ಕೆಲಸ ಮಾಡಬೇಡ. ಲೇಬರ್ ಸಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ, ವಿಷಮ ಭಿನ್ನರಾಶಿ. ಕರೆಕ್ಟ್ ತಾನೆ? ಹೆಚ್ಚಿನ ಹೇಳ್ರಿ, ಕೇಳ್ತೀನಿ ನೋಡೋಣ. ಇದು ಕರೆಕ್ಟ್ ಅನ್ನೋರು ಬೈಟ್ ಕಾಣಿಸ ಹಾ ಕರೆಕ್ಟಾ? 1 2 3 ಕರೆಕ್ಟಾ ತಪ್ಪ? ಕರೆಕ್ಟಾ? ಕೈತ್ರಿ ನೋಡೋಣ ಎಷ್ಟು ಜನ ಇರ್ತೀರಿ. ಕೈ ಚೆನ್ನಾಗಿದೆ ತಾನೆ? ಸರಿ ಇದೆ ತಾನೆ? ಎಲ್ಲದು ಕೈ ಅದೆತ್ತಕ್ಕೇನು ಪ್ರಾಬ್ಲಮ್? ನಾನು ಮುರಿದೋಯ್ತಾನೆ ಬೆಳಗ್ಗೆ ಬರ್ಬೇಕಾರೆ ಅನ್ಕೊಂಡೆ. ತಪ್ಪ ಇದು? ಅದನ್ನು ಗ್ಯಾರಂಟಿ ಇಲ್ಲ. ಅವಳು ಹೇಳೋದು ಏನಂದ್ರೆ ಇದು 1 ಅಂತೆ, ಇದು 2 ಅಂತೆ, ಇದು 3 ಅಂತೆ. ಕರೆಕ್ಟಾ? ಹೇಳ್ತಾನೆ, ಹಂಗೆ ಹೇಳ್ತಾನೆ ಹೇಳಿದ್ದು. ಏನು ಅಲ್ಲಿ ಹೇಳಿದೆ ಅಷ್ಟು ಹೇಳು ಅಷ್ಟೇ. ಅವಳು ಹೇಳೋದು ಇದು, ನೀವು ಇದನ್ನ ಹೇಳ್ತಾ ಇದ್ರಿ. ಯಾವ್ದು ಸರಿ? ಹೇಳ ಹೇಳ. ಇದಾ ಇದಾ? ಹಾ ಇದು ತಪ್ಪ ಹಂಗಾದ್ರೆ? ತಪ್ಪ ಇದು? ಹೋಗಿ ಮನೆಗೆ ದನಗಳೆಲ್ಲನು ಎಲ್ಲ ಹೋಗಿ ದನ ಕಾಯ್ಬೇಕು. ಹೇಳಿದ್ರೆ ಸರಿ. ಅವಳು ತಪ್ಪು ಮಾಡಿದ ಅಂತ ಕರ್ಸಿಲ್ಲ, ನೀವೆಲ್ಲ ರಾಂಗ್ ಹೇಳ್ತೀರಿ ಅಂತಾನೆ ಕರ್ಸಿದ್ದೊಳಗೆ. ಅವಳು ಹೇಳಿದ್ ಸರಿ. ಇದು ಹೆಂಗ್ ಬರೀತಾರೆ ಅಂತ ಅವ್ರು ಬರೀತೀರ ಯಾರಾದ್ರು? ಸಮ ಭಿನ್ನರಾಶಿ ಅಂದ್ರೆ ಏನ್ ಬರುತ್ತೆ ಅಂತ ಬರಿ ನೋಡೋಣ. ಹೆಂಗೆ ಬರೆಯೋದು ಸಮ ಭಿನ್ನರಾಶಿ? ಬರಿತ್ಯಾ? ಅದು ಗೊತ್ತಿಲ್ಲ. ಹ್ಞೂ ಭಿನ್ನರಾಶಿನೇ ಇದು. ಅದರಲ್ಲಿ 3 ವಿಧ. ಇದು ಮನುಷ್ಯ, ಅದರಲ್ಲಿ ಗಂಡು ಹೆಣ್ಣು ಹೆಂಗಿದೆ ಅದರಲ್ಲಿ 3 ಬೇರೆ ಇದೆ. ಮನುಷ್ಯ ಜಾತಿಯಲ್ಲಿ ಇಬ್ಬರೇ ತಾನೇ ಇರೋದು, ಗಂಡು ಹೆಣ್ಣು ಅಂತ. ಇಲ್ಲಿ 3 ಇದೆ. ಭಿನ್ನರಾಶಿ ಅಂದ್ರೆ ಒಂದು ಗುಂಪು, ಅದರಲ್ಲಿ ಸಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ, ಆಮೇಲೆ ವಿಷಮ ಭಿನ್ನರಾಶಿ ಅಂತ. ಎರಡನೇದು ಮಿಶ್ರ ಅಲ್ಲ, ವಿಷಮ ಭಿನ್ನರಾಶಿ. ಬೇಕು ಅಂತ ಬರೀತೀನಿ, ನೀವೇನು ನೋಡೋದೇ ಇಲ್ಲ. ಏನಾಯ್ತು? ಕಂಡಿಡಿಬೇಡ. ನಾನೇನು ಕನ್ನಡ ಪಂಡಿತ ಅಲ್ಲ, ಅದನ್ನ ಕಂಡಿಡಿಬೇಡ, ಲೆಕ್ಕ ಕಂಡಿಡಿ ಸರ್. ಇರ್ಲಿ, ಅರ್ಥ ಆಗ್ತಾ ಇದ್ದಾನೆ ಭಿನ್ನರಾಶಿ ಅಂತ. ಇದಕ್ಕೆ ಏನ್ ಅರ್ಥ ಅಂತ ಬರ್ದು ತೋರ್ಸು. ಇಲ್ಲಿ ಇದು ಬೇಡ, ಇದನ್ನ ನಾನು ಬರ್ದಿರೋದು. ನೀನೇನ್ ಕಲ್ತಿದ್ಯಾ ಅಂತ ತೋರ್ಸು, ಹಿಂಗಂದ್ರೆ ಏನು ಅಂತ. ಇದನ್ನ ನಾವ್ ಹೆಂಗೆ ತೀರ್ಮಾನ ಮಾಡ್ತೀವಿ ಹೇಳ್ತಾನೆ?
ಪ್ಲಸ್ ಇಂಟು ಡಿವೈಡೆಡ್ ಅಂತ ತೀರ್ಮಾನ ಮಾಡ್ತಿರ್ತಾನೆ. ಹಂಗೆ ಇದಕ್ಕೂ ಏನೋ ಒಂದು ಇದೆ. ಸಮಭಿನ್ನ ರಾಶಿ ಅಂದ್ರೆ ಏನು, ಮಿಶ್ರ ಅಂದ್ರೆ ಏನು, ಇದು ವಿಷಮ ಅಂದ್ರೆ ಏನು, ಮಿಶ್ರ ಅಂದ್ರೆ ಏನು ಅಂತ ಅದನ್ನ ಕಂಡುಹಿಡಿಯೋ. ಇದನ್ನೇನು ಬರೆಯೋದ್ರಲ್ಲಿ ಹೆಚ್ಚು ಕಮ್ಮಿ ಇರೋದನ್ನ ಕಂಡುಹಿಡಿತೀವಿ. ಬಿಟ್ಟಾಕ ಸಮಭಿನ್ನ ರಾಶಿ ಅಂತ ನಾವು ಯಾವ್ದಕ್ಕೆ ಕರಿತೀವಿ, ಇದನ್ನ ನಾವು ಯಾವ್ದಕ್ಕೆ ಕರಿತೀವಿ, ಇದನ್ನ ಯಾವ್ದಕ್ಕೆ ಕರಿತೀವಿ? ನೆಕ್ಸ್ಟ್ ವೀಕ್ ಮಾಡ್ಕೊಂಡ್ ಬರ್ತೀರಾ? ಬರ್ಕೊಳ್ಳಿ. ಮುಂದಿನ ವಾರ ಇದನ್ ಭಿನ್ನರಾಶಿ ಅಂದ್ರೆ ಏನು, ಬರ್ಕೊಡ್ರಿ. ಹಂಗಂದ್ರೆ ಭಿನ್ನರಾಶಿ ಅಂದ್ರೆ ಏನು, ಈ ಮೂರಲ್ಲಿ ಏನಿದೆ, ಇದನ್ನ ಯಾಕೆ ನಾವು ಈ ತರ ಬರೀತೀವಿ? ಬಾ, ಈಗ ತಲೆ ಓಡ್ತಾ ಇದೆ ನಾವು, ಅಂದ್ರೆ ಹೊಟ್ಟೆ ಖಾಲಿ ಆಗಿದೆ ಅಂತ ಕಳಿಸ್ಬೇಡ. ಈಗ ಯಾಕೆ ಬರ್ತಾ ಇದೆ? ತಟ್ಟೆ ರೆಡಿ ಇದೆ ತಾನೆ ಊಟ ಮಾಡಕ್ಕೆ? ಇಲ್ಲಿ ಊಟ ಹಾಕಲ್ಲ ಮೇಲೆ. ಬರ್ರಿ ಬರ್ರಿ ಕುದೇವ್ರಿ. ಮುಂದೆ ಹುಡುಗಿಯರು ಕುತ್ಕೊಳ್ರಿ, ಹಿಂದೆ ಹುಡುಗರು ಕುತ್ಕೊಳ್ರಿ. ಅವ್ರಿಗೆ ಯಾರು ಟಚ್ ಮಾಡ್ಬಿಡ್ರಿ. ಬರ್ರ ಏನ ಮುತ್ತೈದರಿ ಕಳಿಸ್ಬೇಕಾ? ಸಮ ವಿಷಮ ಮಿಶ್ರ ಮುಂದೆ ಇರೋದಿಲ್ಲ ಭಿನ್ನರಾಶಿನೇ. ಅದನ್ನು ಬರೆಯೋದಕ್ಕೂ ನಿನಗೆ ಜೊತೆ ಕುದೇ ಮದಬಾರ್ದು. ಫ್ರೆಂಡ್ ಸೀಟು ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ. ಅವ್ರು ಆಲ್ರೆಡಿ ಸೆಟ್ ಆಗಿದ್ದಾರೆ. ಅವ್ರು ಏನೋ ಎಲ್ಲ ಸ್ವಲ್ಪ ಕೆಲಸ ಕೊಡ್ತಾ ಇದ್ದಾರೆ, ಎಲ್ಲ ಓಡಿಸ್ತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ. ತಪ್ಪಾದ್ರೂ ಪರವಾಗಿಲ್ಲ. ಈಗ ಬಂದಿರೋದು ಇದಿಲ್ಲ. ಬಾಬಾ ಟೈಮ್ ಆಯ್ತು. ಬಾಯ್ ಅದು ನಾನು 11:30 ಬಿಡ್ತಾರ ಕ್ಲೋಸ್ ಮಾಡಿ. ಇಷ್ಟೇ ಜನನಾ? ಅಲ್ಲೇ ಬಿಟ್ಕೊಳ್ಬೇಕು ಲಾಸ್ಟ್. ಆ ಗ್ಲಾಸ್ ತೆಗೆದು ಇಟ್ಬಿಡು ಆ ಕಡೆ, ಮತ್ತೆ ಅದು ಬಿದ್ರೆ ಸೌಂಡ್ ಆಗುತ್ತೆ. ಯಾರು ಇದನ್ನು ಬರೆದಿದ್ದು? ಏನ ನಿನ್ನ ಹೆಸರು? ಮತ್ತೆ ಲೇಬರ್ ಕೆಲಸ ಮಾಡ್ತಾನೆ ಅವನೈತೆ ಬಾಯಿ ಹೇಳ್ತಾನೆ. ಏನ್ ನಿನ್ನ ಹೆಸರು? ಬಾಯ್ ಏನ ನಿನ್ನ ಹೆಸರು? ಬರೋನೇನು? ಲಿಂಗಯ್ಯನ? ಲಿಂಗಯ್ಯನು? ನೀನಾ? ನಿರ್ಮಲಾ? ಹಾ ಬಾ, ನೀನ್ ಬಾಯಿಲೆ ಇನ್ನೇ ತಾನೆ ಬೆಳೆದಿದ್ದು. ಬರೀ ಯಾವ್ದು ಸರಿ ಇದ್ರಲ್ಲಿ ಬಾಗ್ಲಾಕು ಸೌಂಡ್ ಆಗಿ. ಲಿಂಗಯ್ಯ ಬರ್ದಿದ್ದು ಸರಿನಾ, ಗಣೇಶ ಬರ್ದಿದ್ದು ಸರಿನಾ? ಕಾಣಿಸಲ್ಲ. ಆಮೇಲೆ ಅವ್ರು ನೋಡಿದ್ರೇನೆ ನಟ್ಟಿಗೆ ಹೇಳಕ್ ಬರಲ್ಲ. ಕಾಣಿಸಲ್ಲ, ನಿನ್ನ ಹೇಳ್ತಾರೆ. ಇದು ಗಣೇಶನ? ಯಾರು ಹೇಳಿದ್ರು ಗಣೇಶ್ ಕರೆಕ್ಟ್ ಅಂತ? ಅದು ಅದನ್ನೆಲ್ಲ ನಿಂಗೆ ಹೇಳಿದ್ದು ಯಾರು ಸರಿ ಅಂತ ಯಾರು ಹೇಳ್ತೀರಿ? ಕೈ ಹಾಕಿರ್ತದೆ ಹೇಳ್ಕೊಳ್ಳಿ. ಕೆಳಗೆ ನೋಡ್ಕೊತ ಕೈ ಎತ್ತದಲ್ಲ, ಎಲ್ಲಿ ನೋಡಿ ಕೈ ಎತ್ತಬೇಕು. ನೀನ್ ಹೇಳಿದಂಗೆ ಗಣೇಶ್ ಮಾಡಿ ಸರಿನಾ? ಎಷ್ಟು ಜನ ಹೇಳ್ತೀರಾ ಗಣೇಶ ಬರ್ದಿದ್ದು ಸರಿ, ಇವನ್ ಲಿಂಗ ಬರ್ದಿದ್ದು ಸರಿ ಅಂತ? ಹೇಳ ಕರೆಕ್ಟಾ? ಹಾ ಏನಾಗ ನಗ್ತೀಯ? ಅವ್ನು ಏನೋ ಒಂದು ತೆಲಾಗಿರೋದು ಹೇಳ, ನಿನ್ ತೆಲಾಗೇನಿಲ್ವಾ? ಇದೇ ತಾನೆ ಏನೋ ಒಂದು ಹೇಳು. ಇರೋದೇ ಎರಡು ಆಪ್ಷನ್ ನಿನಗೆ ಹೇಳಿದ. ನಾವನಿಗೆ ನೋಡಿ ನಗ್ತೀಯ? ಅವ್ನು ಈಗ ಬಂದಾನೆ, ಅವನಿಗೇನು ಪಿಕ್ಚರ್ ಆಯ್ತು, ಕ್ಲೈಮ್ಯಾಕ್ಸ್ ಬಂದಾನೆ, ಅವ್ನಿಗೇನೋ ಗೊತ್ತು ಹೇಳ್ದ. ನೀನ್ ಫಸ್ಟ್ ಇಂದ ಇಲ್ಲೇ ಇದೆಯಲ್ಲ, ನಿನಗೇನು ಗೊತ್ತಿದೆ ಹೇಳು? ಗಣೇಶನ? ನಿಂತ್ಕೋ ನಿಂತ್ಕೋ. ಲಿಂಗಯ್ಯನಾ? ಎಷ್ಟು ಜನ? ಎಲ್ಲರಲ್ಲೇ ಗಣೇಶನ? ನೀನ್ ಗಣೇಶನ? ನೆಕ್ಸ್ಟ್ ಗಣೇಶನ? ನೆಕ್ಸ್ಟ್ ಗಣೇಶ ಹೆಂಗೆ ಹೇಳ್ತಾ ಬರ ಏನೇ ಬಾ. ಗಣೇಶ ಮಾಡಿದ್ ಸರಿ ಅಂತ ಅದು ಹೆಂಗ್ ನೋಡೋಣ. ಕುತ್ಕೊಳ್ರಿ ಬಾರ. ನೀನೆ ಗಣೇಶ ಬಡಿದ ಸರಿ ಅಂತಲ್ಲ, ಹೆಂಗೆ ಹೇಳ್ಬಾ.
ಅವನು ಹೇಳ್ದ ಅಂತ ನೀನು ಹೇಳ್ದ? ಅವನು ಹೋಗಿ ಬಾವಿ ಬೀಳ್ತಾನೆ, ನೀನು ಬೀಳ್ತೀಯ? ಬೀಳ್ತೇನ? ಕಾಪಿ ಮಾಡೋದಕ್ಕೂ ತಲೆ ಬೇಕು, ಅದು ಗೊತ್ತಾ? ಮುಂದೆ ಬರೀತಾರ ನೋಡಿ ಕಾಪಿ ಮಾಡ್ಬೇಕಾದ್ರೆ ನಿಮ್ಗೆ ಅಷ್ಟು ನಾಲೆಜ್ ಇರಬೇಕು. ಅವನು ರಾಮನು ಅಂದ್ರೆ ನೀವು ಇಲ್ಲಿ ಕಾಡಿಗೆ ಹೋದನು ಅಂತ ಕಾಣಿಸ್ಬಾರ್ದು, ಬರೀ ನೀವು ಕಾಣಿಸಿದ್ರೆ ನೀವು ರಾಮನು ಕಾಡಿಗೆ ಹೋದನು ಅಂತ ಬರೀಬೇಕು. ಅಷ್ಟು ನಾಲೆಜ್ ಇರಬೇಕು ಕಾಪಿ ಹೊಡೆಯೋದಕ್ಕೆ. ಕಾಪಿ ಹೊಡೆಯೋದು ಅಷ್ಟು ಸುಲಭ ಅಲ್ಲ, ಓದೋದು ಸುಲಭ. ಓದಿ ಬ್ಯಾಟ್ ಮಾಡಿ ಎಕ್ಸಾಮ್ ಬರೆಯೋದು ಸುಲಭ, ಕಾಪಿ ಹೊಡೆಯೋದು ಕಷ್ಟ. ಇದು ನಿಮ್ಗೆ ಯಾರಿಗೆ ಅರ್ಥ ಆಗಿಲ್ಲ, ಇಲ್ಲಿವರೆಗೆ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಎಲ್ಲರೂ ಕಾಪಿ ಹೊಡೆಯೋದು ಸುಲಭ ಅಂತೇಳಿ ಇಲ್ಲಿ ಇಟ್ಕೊಂಡೆ ಜೋಬಿ ಇಟ್ಕೊಂಡೆ. ನಾವು ಕಾಪಿ ಹೊಡೆಯೋಕ್ಕೆ ಕಲಿಲ್ಲ, ಯಾಕಂದ್ರೆ ನಮಗೆ ಗೊತ್ತು ಕಾಪಿ ಹೊಡೆಯೋದು ಬಹಳ ಕಷ್ಟ ಅಂತ. ಮೆಟ್ಮಾಸ್ ಹೇಳ್ತಾ ಇದ್ರು ಕಾಪಿ ಹೊಡೆಯೋದು ಕಷ್ಟ, ಕಾಪಿ ಹೊಡೆಯೋಕೆ ಪ್ರಯತ್ನ ಮಾಡಬೇಡಿ, ಆದಷ್ಟು ಓದಿ ಅಂತ. ಅದಕ್ಕೆ ನಾವು ಓದಿದ್ದಕ್ಕೆ ಇಷ್ಟು ಉದ್ಧಾರ ಆಗಿರೋದು. ಹೇಳಿದ್ದಂತೆ ಇನ್ನು ಹೇಳ್ಬಿಟ್ನಂತೆ, ಅವ್ನು ಯಾರೋ ಗಣೇಶ ಅಂದಂತೆ, ಅವ್ನು ಲಿಂಗ ಅಂದಂತೆ ಹೇಳ್ಬಿಟ್ಟು. ಇಲ್ಲ ಸುಧಾ ಬರಲ್ಲ ನಡಿ. ಅವಳು ಟ್ರೈ ಮಾಡಿದ್ಲು, 1-2 ಮಾರ್ಕ್ಸ್ ಹೋಯ್ತು ಅವ್ರು. ಅವಳು ಚೆನ್ನಾಗಿ ಓದ್ತಾ ಇದ್ಲು. NMMS ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯ್ತಾಳು. ಇಷ್ಟೆಷ್ಟೇ ಜನ ಓದ್ತಾರೆ, ಇಷ್ಟೇ ಜನ ಪಾಸ್ ಆಗ್ತಾರೆ ಅಂತ ಹೇಳ್ತೀನಿ. ಅವಳ ಹೆಸರು ನನಗೆ 1.5 ವರ್ಷ 2 ವರ್ಷ ಆಯ್ತು ನಾನು ಅವಳು ಮಾತಾಡ್ಸಿ. ಅವಳ ಹೆಸರು ನೆನಪಿದೆ ನನಗೆ. ಅವಳು ಹೆಂಗೆ ಓದ್ತಾ ಇದ್ಲು ಅಂತ ಗೊತ್ತು ನನಗೆ. ನಿಮ್ಮಲ್ಲಿ ಎಷ್ಟು ಜನ ಪಾಸ್ ಆಗ್ತೀರ ಅಂತ ಇನ್ನೊಂದು ತಿಂಗಳಾದ್ಮೇಲೆ ಹೇಳ್ತೀನಿ. ಅವಳಿಗೆ ಹೋಗ್ಬೇಕಾದ್ರೆ 1-2 ಮಾರ್ಕ್ಸ್ ಕಮ್ಮಿ ಆಯ್ತು ಅಷ್ಟೇ, ಇಲ್ಲಾಂದ್ರೆ ಅವಳಿಗೂ 1000 ರೂಪಾಯಿ ಬಂದಿರೋದು. ಅದಕ್ಕೆ ನೀವು ಹಂಗೆ ಮಾಡ್ಕೋಬೇಡ್ರಿ ಅಂತ. ಅವ್ರದ್ದು ತಪ್ಪು ಅಲ್ಲ ಅದು. ನಾನು ಬಂದಿದ್ದೆ ನವೆಂಬರಲ್ಲಿ. ನಾನು ನವೆಂಬರಲ್ಲಿ ಬಂದೆ, ಇದೆಲ್ಲ ಹೇಳ್ಕೊಡಕ್ಕಾಗಿಲ್ಲ. ಅವರು ಅರ್ಧ ಕಲ್ತಿದ್ರು, ನಾನು ಪೋರ್ಷನ್ ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ನಾನು ಡೈರೆಕ್ಟಾಗಿ NMMS ಹೇಳೋದು, ಕ್ವಶನ್ ಎಲ್ಲ ಕ್ಲಿಯರ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದೆ. ಹಂಗೆ ಅವ್ರಿಗೆ ಟೈಮ್ ಸಾಕಾಗಲಿಲ್ಲ. ನಾನು ಈ ಥರ ಬಂದಿದ್ರೆ ಅದರಲ್ಲಿ ಆ ಬ್ಯಾಚಲ್ಲಿ ಒಂದು 20 ಜನ ಆದರೂ ಪಾಸ್ ಆಗಿರೋ. ಅದು ನಿಮ್ಮ ಬ್ಯಾಚಲ್ಲಿ 2 ಪಾಸ್ ಆಗೋದು ಡೌಟ್ ಇದೆ ನನಗೆ. ಯಾರು ಓದ್ತಾರೋ, ಯಾರು ಚೆನ್ನಾಗಿರ್ತಾರೋ ಅವರಿಗೆ ಮಾಸ್ಟ್ರುಗಳಿಗೆ ಅವ್ರ ಹೆಸರು ನೆನಪಿರುತ್ತೆ. ಯಾರು ಓದಲ್ಲ ಅವ್ರು ನೆನಪಿರಲ್ಲ, ತಿಳ್ಕೊಳ್ಳಿ. ನಾಗರಾಜ ಬಂದಿಲ್ಲ, ನಮ್ಮ ಮನಸ್ಸು ಸರಿ ಯಾಕೆ ಹೇಳ್ತೀನಿ, ಅವ್ನಿಗೆ ಏನು ಗೊತ್ತಾಯ್ತೋ ಗೊತ್ತಿಲ್ಲ, ಎದ್ದೇದು ಹೇಳ್ತಾ ಇರ್ತಾನೆ ಸುಮ್ಮನೆ. ಆ ಥರ ಬೇಕು ನನಗೆ. ಗೊತ್ತಿಲ್ಲ ಅಂದ್ರೆ ಸ್ವಂತ ಬುದ್ಧಿ ಬೇಕಿಸ್ಬೇಕು. ಪಕ್ಕದಾಗ ಹೇಳ್ದ ಅಂತ ಅವ್ನು ಹೇಳ್ದಲ್ಲ. ನಿಮ್ದೇನು ಕರೆಕ್ಟು? ಸರ್ ಇಲ್ಲಿ 2 ಸಂಖ್ಯೆ ಕರೆಕ್ಟ್ ಇದೆ ಸರ್. ಇಲ್ಲಿ 2 ಸಂಖ್ಯೆ ಕರೆಕ್ಟ್ ಇದೆ, ಒಂದು 2 ಬರೋದಿತ್ತು ಸರ್ ಇಲ್ಲಿ. ಅದಕ್ಕಂತಲೇ 2 ಸಂಖ್ಯೆ ಕರೆಕ್ಟ್ ಇದೆ ಸರ್, 1 ಸಂಖ್ಯೆ ಸರಿ ಇಲ್ಲ ಸರ್. ಇಲ್ಲಿ 3 ಸಂಖ್ಯೆ ಬೇರೆ. ಆಯ್ತು ಸರ್, ಆಯ್ತು. ಭಿನ್ನರಾಶಿ ಮುಗಿತು, 2 ನಿಮಿಷ ಕಳಿಸ್ತೀನಿ. ಸಂಖ್ಯೆ ಬೇರೆ. ನನಗೆ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲರಿಗೂ ಡೌಟ್ ಇದೆ, ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಏನೋ ಹೇಳ್ದ ಕೇಳಿಸ್ತಾ ಎಲ್ಲರಿಗೂ? ಅವ್ನು ಹೇಳೋದು ಏನಂದ್ರೆ 2 ಸಂಖ್ಯೆ ಸರಿ ಇದೆ, 3ನೇ ಸಂಖ್ಯೆ ಬೇರೆ ಇದೆ, ಇಲ್ಲಿ ಬೇರೆ ಇದೆ ಅಂದ್ರೆ 98 1 ಬರೋದ್ರೆ ಸರಿ ಅನ್ನೋ ಥರ ಹೇಳ್ತಾನ. ನಿಂದ ಹೆಂಗ ಕರೆಕ್ಟ್? ಹಿಂಗ್ ಬರ್ದಿಯಲ್ಲ, ಯಾಕೆ ಹಿಂಗ್ ಬರ್ದೆ? ಅವ್ನು ಹಿಂಗ್ ಬರ್ದ, ನೀನ್ ಯಾಕೆ ಹಿಂಗ್ ಬರ್ತೀಯ? ಆಯ್ತು ಸರ್, ಏನೋ ಹೇಳ್ದ, ಇವನ್ ಮಾಡಿದ್ರೆ ಸರಿ. ಯಾರ್ಯಾರು ಗಣೇಶ ಸರಿ ಅಂದ್ರು ಅವ್ರದೆಲ್ಲ ಸರಿ ಗೊತ್ತಾಯ್ತಾ? ಇವನೇನೋ ಟ್ರೈ ಮಾಡ್ದ, ಗೊತ್ತಾಗಿಲ್ಲ. 1 ವಾರ ಟೈಮ್ ಕೊಡ್ತೀನಿ ಎಲ್ಲರಿಗೂ. ಇವನು ಮಾಡಿದ್ದು ಎಷ್ಟು ಸರಿ ಅಂತ ಎಲ್ಲರೂ ಬಂದು ಹೇಳಬೇಕು, ಗೊತ್ತಾಯ್ತಾ? ಇವನು ಯಾಕೆ ಹಿಂಗೆ ಬರ್ದ, ಇವನು ಯಾಕೆ ಹಿಂಗೆ ಬರ್ದ ಅಂತ ನೀವು ಇಬ್ರು ಕ್ಲಾರಿಫಿಕೇಶನ್ ಮಾಡ್ಕೊಂಡು ಮುಂದಿನ ಶನಿವಾರ ಕ್ಲಿಯರಾಗಿ ಹೇಳ್ಬೇಕು. ಸಮ ಅಂದ್ರೇನು, ವಿಷಮ ಅಂದ್ರೇನು, ಮಿಶ್ರ ಅಂದ್ರೇನು, ಗಣೇಶ ಯಾಕೆ ಹಿಂಗೆ ಬರ್ದ, ಇವನ್ ತಲೆಯಲ್ಲೂ ಅದೇ ಇತ್ತು, ನಿಮ್ಮ ತಲೆಯಲ್ಲೂ ಅದೇ ಇದೆ. ಇವನು 7ನೇ ಕ್ಲಾಸ್ವರೆಗೆ ನಿಮ್ಮ ಜೊತೆಗೆ ಓದಿದ್ದಾನೆ, ಇದೇ ಸ್ಕೂಲಲ್ಲಿ ಇದ್ದ, ಕರೆಕ್ಟಾ? ನೀವು ಬೇರೆ ಸ್ಕೂಲಿಂದ ಬಂದ್ರೋ ಏನು ಇಲ್ಲೇ ಓದ್ತಿದ್ರೋ ಗೊತ್ತಿಲ್ಲ. ನಿಮ್ಮ ತಲೆಯಲ್ಲಿ ಇರೋದು ಅವನಿಗೆ ಯಾಕೆ ಬಂತು? ಅವನಿಗೆ ಗೊತ್ತಿಲ್ಲ, ಆದ್ರೂ ಇಷ್ಟು ಬಂದ, ಅದು ಧೈರ್ಯ ಮೆಚ್ಚಬೇಕು. ಅಷ್ಟು ಧೈರ್ಯ ನಿಮಗಿಲ್ಲ ಅಂದ್ರೆ ಅವನಕಿನ ವೇಸ್ಟ್ ಅಂತ, ಗೊತ್ತಾಯ್ತಾ? ಅವ್ನು ರಾಂಗ್ ಬರೋದ್ರೂ ಅವ್ನು ಗ್ರೇಟ್, ನೀವೇನು ಬರೀಲಿಲ್ಲ, ನೀವೆಲ್ಲ ವೇಸ್ಟ್. ಬಂದು ಬರೆಯೋದು ಕಲೀರಿ, ಧೈರ್ಯ ಬರ್ತದೆ. ಆಮೇಲೆ ಸ್ಟೇಜ್ ಫಿಯರ್ ಹೋಗುತ್ತೆ. ನಾಳೆ ಭಾಷಣ ಮಾಡಿದಾಗ ಇಲ್ಲ ಹಾಡು ಹೇಳಿದಾಗ ನಿಮಗೆ ಧೈರ್ಯ ಬರ್ತದೆ. ಅರ್ಥ ಆಯ್ತಾನ? ಮುಂದಿನ ಮಾಡ್ಕೊಂಡ್ಬರ್ತೀರಾ? ಈ 3 ಭಿನ್ನ ರಾಶಿ ಅಂದ್ರೆ ಏನು, ಸಮ ಭಿನ್ನ ರಾಶಿ ಏನು, ಮಿಶ್ರ ಭಿನ್ನ ರಾಶಿ ಏನು, ಮಿಶ್ರ ಅಂದ್ರೆ ಏನು, ಗಣೇಶ ಯಾಕೆ ಹಿಂಗ್ ಬರ್ದ, ಅವ್ನು ನಾಳೆ ಬರೆಯಲ್ಲ, ಮುಂದಿನ ವಾರ ನೀವು ಬರೆಯೋಣ, ಇಲ್ಲ ಯಾಕೆ ನೀನು ಹಿಂಗೆ ಬರ್ದ ಅಂತ ಅವ್ರು ಬಂದು ಹೇಳ್ತಾರೆ. ಬರ್ಕೊಡ್ರಿ.
ಬರ್ಕೊಂಡಿದ್ದೀರಿ ಸರ್. ಇದನ್ನ ಬರ್ಕೋಬೇಡ, ಇಷ್ಟೇ ಬರ್ಕೊಡ್ರಿ. ಬರ್ಕೊಂಡ್ರಾ? ಬರ್ರಿ ಬರ್ರಿ ಬರ್ಕೊಳ್ಳಿ. ಹೇಗೆ ಬಂದಿದ್ಯಾ? ಕಲ್ಲೈತಿ, ನೀನು ಅಲ್ಲಿದ್ಯಾ?